ಆ ರೀತಿ ಹೋಗುವಂಥ ಸನ್ನಿವೇಶ ಏನು ನಮಗಿಲ್ಲ. ಇಷ್ಟು ಹೇಳಿದ ಮೇಲೆ ಎಲ್ಲದಕ್ಕೂ ಉತ್ತರ ಕೊಟ್ಟೆ ಹೋಗ್ತೇವೆ. ಸೊ 53ನೇ ಇಸ್ವಿಯಲ್ಲಿ ನಮ್ಮ ತಾತ ಲೀಸ್ ತಗೊಂಡಿದ್ದು, ಆವತ್ತಿಂದ ಇವತ್ತಿನವರೆಗೂ ಇದ್ದೇವೆ. ನಮ್ಮ ತಾತನವರಿಂದ ಈ 20 ಎಕರೆ ನಮ್ಮ ಚಿಕ್ಕಪ್ಪ ಚಂದ್ರಾಯಗೌಡ ಅಂತ ಅವರು ಭಾಗಕ್ಕೆ ಹೋಗಿದ್ದು. ಅವರು ತೀರೋದ್ಮೇಲೆ ಅವರ ಹೆಂಡತಿಯವರ ಹೆಸರಿಗೆ ಹೋಗಿದ್ದು. ಆಮೇಲೆ 2001ನೇ ಇಸ್ವಿಯಲ್ಲಿ ನಾವು ಒಟ್ಟು ಕುಟುಂಬದ ಆಸ್ತಿಗಳನ್ನ ವಿಭಾಗ ಮಾಡಿಕೊಂಡಾಗ ನನ್ನ ಹುಟ್ಟಿದವರ ಜೊತೆಗೆ ಬಂದಿರುವಂತಹದ್ದು ಇದು. ಆವಾಗ 2000 ಇದು ನಾವು ಖರೀದಿ ಮಾಡಿದ್ದು ಯಾವಾಗ 53. ನಾನು ಹುಟ್ಟೇ ಇರಲಿಲ್ಲ. ಆವಾಗಂದು ಜಮೀನಿದು. ಆವಾಗ 256 ಎಕರೆ ಸಂಪೂರ್ಣ ಮಹಾರಾಜರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡಿರುವಂಥ ಜಮೀನು. ಅಲ್ಲಿಂದ ಇಲ್ಲಿವರೆಗೂ ನಾವು ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ವ್ಯವಸಾಯಕ್ಕೆ ಮೀಸಲಾಗಿರೋದು ಬಿಟ್ಟರೆ ಅಲ್ಲಿ ಬೇರೆ ಯಾವ ಚಟುವಟಿಕೆನೂ ಇಲ್ಲ. ಯಾರಾದರೂ ಬೇಕಾದರೂ ಬಂದು ನೋಡ್ಬೋದು. 1 ಇಂಚು ಏನಾದರೂ ನಾವು ಯಾವುದಾದ್ರೂ ಒತ್ತುವರಿ ಮಾಡಿದರೆ ಧಾರಾಳವಾಗಿ ನೀವು ಸರ್ಕಾರಕ್ಕೆ ಅದನ್ನು ನೀವೇ ಬಂದು ಸದನದ ವಿರೋಧ ಪಕ್ಷದವರೇ ಬಂದು ಇನ್ಸ್ಪೆಕ್ಷನ್ ಮಾಡಿ, ಇಲ್ಲ ಇದು ದಾಖಲೆಗಳನ್ನು ನೋಡಿ ಒತ್ತುವರಿ ಆಗಿದೆ ಅಂತ ಹೇಳಿದ್ರೆ ಧಾರಾಳವಾಗಿ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡ್ತೇವೆ. ಬಂದು ವಿಚಾರ ಮಾಡಿ. ಅಲ್ಲಿ ನೀವೇ ಅಧಿಕಾರಿಗಳನ್ನು ಕರೆಸಿ ಸ್ಪಾಟ್ಗೆ ಬೇಕಾದರೆ ವಿಚಾರಣೆ ಮಾಡಲಿ. ಇದು 53ನೇ ಇಸ್ವಿಯಿಂದ ನಾವು ಕ್ರಯದ ಮುಖಾಂತರ ಪಡ್ಕೊಂಡು ನಮ್ಮ ತಾತನವರಿಂದ ನಮ್ಮ ಚಿಕ್ಕಪ್ಪನವರಿಂದ ಭಾಗ ಆದಮೇಲೆ ನಮ್ಮ ಭಾಗಕ್ಕೆ ಬಂದಿದೆ ಅಷ್ಟೇ. ಇದು ಆ ನಂತರ ಬಂದಿರುವಂಥದ್ದು. 2024ರಲ್ಲಿ ಏನು ಖಾತೆ ಆಗಿದೆ ಅಂತ ಹೇಳ್ತಾರೆ. ನಮ್ಮದು ಭಾಗ ಆಗಿದ್ದು 2001ನೇ ಇಸ್ವಿಯಲ್ಲಿ. ಮಧ್ಯದಲ್ಲಿ ಏನಾಯಿತು, ಆ ವಿಭಾಗದ ಮೇಲೆ ಸಿವಿಲ್ ಕೋರ್ಟ್ಗೆ ಡಿಸ್ಪ್ಯೂಟ್ ಹೋಯಿತು. ಡಿಸ್ಪ್ಯೂಟ್ ಸೆಟ್ಲ್ ಆಗಿದ್ದು 2022ರಲ್ಲಿ ಸೆಟ್ಲ್ ಆಯಿತು. ಅದರ ಪ್ರಕಾರ ಆ ನಂತರ 2023-24ರಲ್ಲಿ ಖಾತೆ ಆಗಿದೆ. ಹಂಗಾಗಿ 24ರಲ್ಲಿ ಖಾತೆ ಆಗಿದೆ ಏನೋ ಮಾಡಿಬಿಟ್ರು. ಖಾತೆ ನಮಗೆ ಇದು ಆ ಕಾಲದಿಂದನೂ ಇರುವಂಥ ಜಮೀನು ಪಾರ್ಟಿಷನ್ ಮತ್ತೆ ಕೋರ್ಟಲ್ಲಿ ಚಾಲೆಂಜ್ ಆಗಿ ಅದು ಮತ್ತೆ ಅಮಿಕಬಲ್ ಆಗಿ ಸೆಟ್ಲ್ ಆಗಿ ಆ ನಂತರ 23-20 ಎಲ್ಲ ಸರ್ವೆ ನಂಬರ್ಗಳು 23-24ರಲ್ಲಿ ನಮ್ಮ ಹೆಸರಿಗೆ ಆಗಿರುವಂಥದ್ದು. ಬರೀ ಇದೊಂದೇ ಅಲ್ಲ, ಎಲ್ಲ ಸರ್ವೆ ನಂಬರ್ಗಳು ಆ ಊರಿನಲ್ಲಿ ಇರುವಂಥದ್ದು. ಸೊ ಈ ಊರಿನಲ್ಲಿ ವಿಶೇಷತೆ ಏನಂದರೆ, ಇದೊಂದು ವಿಲೇಜ್, ಇದು ಕಂದಾಯ ಗ್ರಾಮ. ಇದು ಇನಾಮ್ ಒರಿಜಿನಲಿ ಜೋಡಿ ಇನಾಮು. ಇಟ್ಸ್ ಎ ರೆವಿನ್ಯೂ ವಿಲೇಜು. ಬಟ್ ವಿಶಿಷ್ಟತೆ ಏನಂದ್ರೆ, ಇದರಲ್ಲಿ ನಮ್ದು ಒಂದೇ ಕುಟುಂಬ, ಇನ್ಯಾವ ಊರು ಇಲ್ಲ. ಇಲ್ಲಿ ಈ ಊರಿನಲ್ಲಿ ಇನ್ನೊಬ್ಬರು ಇಲ್ಲ, ನಮ್ದು ಒಂದೇ ಫ್ಯಾಮಿಲಿ. ನೀವು ಬನ್ನಿ, ದಯವಿಟ್ಟು ಬಂದು ನೋಡಿ, ಸ್ನೇಹಿತರಾಗಾದ್ರೂ ಬಂದು ನೋಡಿ. ಇಲ್ಲ ಅಂತ ಹೇಳಿದ್ರೆ ವಿರೋಧ ಪಕ್ಷದವರಾಗಿನೂ ಬಂದು ನೋಡಿ. ಇಟ್ ಈಸ್ ಎ ಒನ್ ಮ್ಯಾನ್ ಹೋಲ್ಡಿಂಗ್ ವಿಲೇಜ್. ಇದು ಅಂದ್ರೆ ಏಕ ವ್ಯಕ್ತಿತ್ವ ಮಾಲೀಕದ ಊರು. ಇಡೀ ಊರು 256 ಎಕರೆ ಮತ್ತು ವಿಲೇಜ್ ಊರು ಅಂತ ಏನಿದೆ, ವಿಲೇಜ್ ಪೋರ್ಷನ್, ಇದರಲ್ಲಿ ಒಂದೇ ಕುಟುಂಬನೇ, ನಮ್ಮ ಕುಟುಂಬ ಮಾತ್ರ ವಾಸ ಇರ್ತಕ್ಕಂಥದ್ದು. 53ನೇ ಇಸ್ವಿಯಿಂದ ಇದು ಸಂಪೂರ್ಣವಾಗಿ ನಮ್ಮಲ್ಲಿರ್ತಕ್ಕಂಥದ್ದು. ಹಾಗಾಗಿ ಸಭಾಧ್ಯಕ್ಷರೇ, ಬೇಕಾದ್ರೆ ನಾನು ಇದನ್ನ ಇನ್ನೂ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕಳಿಸ್ಕೊಡ್ತೇನೆ, ಟೇಬಲ್ ಮಾಡ್ತೇನೆ. ಮತ್ತು ಬೇಕಾದ್ರೆ ವಿರೋಧ ಪಕ್ಷದವರು, ಮಾಧ್ಯಮದವರು ಬೇಕಾದ್ರೆ ಬಂದು ಅಧಿಕಾರಿಗಳ ತಂಡವನ್ನು ಜೊತೆಗೆ ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೇನೆ, ಅವ್ರು ತಯಾರಿದ್ರೆ ತಮ್ಮ ಸೂಚನೆ ಮೇರೆಗೆ ಬಂದು ಇನ್ಸ್ಪೆಕ್ಷನ್ ಕೂಡ ಮಾಡಲಿ. ಏನಾದರೂ ತಪ್ಪಾಗಿದ್ರೆ ತಪ್ಪು ಮಾಡ್ಕೊಳ್ಳಿಕ್ಕೆ ನಾವಂತೂ ಸದಾ ಸಿದ್ಧರಿದ್ದೇವೆ. ಇದು ನನಗಂತೂ ಸಂಬಂಧನೇ ಇಲ್ಲ. ಯಾವುದೋ ನಮ್ಮ ಪೂರ್ವಜರ ಕಾಲದಲ್ಲಿ ಅವ್ರು ಖರೀದಿ ಮಾಡಿ ಬಂದಿರುವಂಥ ಜಮೀನುಗಳು, ಅದನ್ನ ತಗೊಂಡು ಬಂದು ಇವ್ರ ಮೇಲೆ ಏನೂ ಸಿಗಲಿಲ್ಲ, ಏನೋ ಒಂದಷ್ಟು ಇವರು ಏನು ನಮ್ಮ BJP ಸ್ನೇಹಿತರು ಮೊನ್ನೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದಾರೆ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ. ಆ ಟೈಮ್ಗೆ ಯಾರೋ ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಇರೋರು ಕೂಡ ಇದೆ ನೋಡ್ರಿ ನಿಮ್ಗೆ ಅಂತೇಳಿ ನಮ್ಮವರು ಅಲ್ಲಿ ಅವ್ರು ಮಾತಾಡ್ತಾ ಇದ್ರಂತೆ. ಏನಪ್ಪ ನಿಮ್ಮವರೇ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಕೆಲವರು ನಿಮ್ಮವರು ಹೇಳ್ತಾ ಇದ್ರಂತೆ. ಕೇಳ್ಪಡ್ತೆ ನಾನು ಕೂಡ. ಕೆಲವು ಮಾಧ್ಯಮದವ್ರಿಗೂ ಫೋನ್ ಮಾಡಿ ಏನ್ರಿ ಇದ್ರ ಕಡೆ ಗಮನ ಕೊಟ್ಟಿದ್ದೀರಾ ಅಂತ ನಮ್ಮವರು ಕೆಲವು ರಾಜಕೀಯದಲ್ಲಿ ಇದೆಲ್ಲ ರಾಜಕೀಯದಲ್ಲಿ ಸ್ವಲ್ಪ ನಿಷ್ಠುರವಾಗಿ ನಾವೆಲ್ಲ ತಯಾರಾಗಿರ್ಬೇಕು, ಎಲ್ಲದಕ್ಕೂ ತಯಾರಿ. ತಪ್ಪು ನಪ್ಪ ಆಗಿದ್ರೆ ಅದನ್ನ ಸದಾ ತಿದ್ಕೊಳ್ಳಿ. ನಂಬಿಕೆ ಇದೆ. ಕೇಳ್ತೇನೆ, ವಿಚಾರ ಮಾಡಿ ಏನಾದ್ರೂ ಹೇಳಿ ಅದನ್ನ ನಾವು ಸರಿಪಡಿಸ್ಕೊಳ್ತೇವೆ. ಇಷ್ಟು ಸನ್ಮಾನ್ಯ ಅಧ್ಯಕ್ಷರೇ, ಕೃಷ್ಣ ಬೈರೇಗೌಡರು ಈಗಾಗಲೇ ಮಾತಾಡಿದ್ದಾರೆ. ನಮಗೇನು ದಾಖಲೆಗಳು ಕೊಟ್ಟಿಲ್ಲ.
ಅವ್ರ ದಾಖಲೆಗಳೆಲ್ಲ ಹೇಳಿದ್ದಾರೆ, ಮ್ಯಾಪ್ ಎಲ್ಲ ಕೊಡ್ತೀನಿ ಈಗಲೇ. ಅವ್ರಿಗೆ ಯಾಕೆ ಬಂತು ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಆರೋಪ ಬಂದಿರತಕ್ಕಂಥದ್ದು ಕೃಷ್ಣ ವಿರುದ್ಧ ಭೂ ಕಬಳಿಕೆ ಆರೋಪ. ನನಗೂ ಗೊತ್ತಿರಲಿಲ್ಲ, ನಾನು ಬೆಳಗ್ಗೆ ಎದ್ದು ಪ್ರಜಾವಾಣಿ ನೋಡಿದಾಗ ಫ್ರಂಟ್ ಪೇಜಲ್ಲಿ ಬಂದ್ಬಿಟ್ಟಿತ್ತು. ಅದರಲ್ಲಿ ಕ್ಲಿಯರ್ ಆಗಿ ನಮ್ಮ ತಮ್ಮೇಶ್ ಗೌಡ, ರವಿಕುಮಾರು ಈ ಥರದವರು ಆಪಾದನೆಯನ್ನು ಮಾಡಿದ್ದಾರೆ. ಈ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ, ಬರೀ ಅವರಲ್ಲ ನಮ್ಮವರು ಸ್ವಲ್ಪ ಇದ್ದಾರೆ ಅಂತ. ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಯಾರಿದ್ದಾರೆ ಅಂತ. ಈ ಅಸೆಂಬ್ಲಿಯಲ್ಲೇ ನಾವು ನೋಡಿದ್ದೀರಿ, ಅಲ್ಲಿ ದಾಖಲೆ ಹುಡುಕಿದ್ದಾರೆ. ಇಲ್ಲಿ ನಮಗೆ ಭಾಳ ಇಂಪಾರ್ಟೆಂಟಾಗಿ ನಾವು ಕೇಳೋವಂಥದ್ದು, ಇಲ್ಲಿ ಅವ್ರು ಹೇಳಿರೋ ಪ್ರಕಾರ ಇದು ಜೋಡಿ ಗ್ರಾಮ ಅಂತ ಒಂದು ಕಡೆ ಹೇಳಿದ್ದಾರೆ, ಇನ್ನೊಂದು ಕಡೆ ಇನಾಮ್ತಿಯಿಂದ ಬಂದಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಮೈಸೂರು ಮಹಾರಾಜರ ಒಂದು ಪ್ರಾಪರ್ಟಿಯಿಂದ ಇದಾಗಿದೆ ಅಂತ ಹೇಳಿದ್ದಾರೆ. 52ನೇ ಇಸ್ವಿಯಿಂದ ಇದು ಟ್ರಾನ್ಸಾಕ್ಷನ್ ಆಗಿದೆ. ಇದರಲ್ಲಿ ಆಪಾದನೆ ಬರ್ತಾ ಇರೋವಂಥದ್ದು ಒಂದು ಸರ್ವೆ ನಂಬರ್ 47, ಅದರಲ್ಲಿ ಇದು ಸ್ಮಶಾನ ಅಂತ ಇದೆ ಪಾಣಿನಲ್ಲಿ. ಸರ್ವೆ ನಂಬರ್ 47ರಲ್ಲಿ ಸ್ಮಶಾನ ಅಂತ ಇದೆ ಅಂತ ಆಪಾದನೆ ಬಂದಿದೆ. ಎರಡನೇದು ಸರ್ವೆ ನಂಬರ್ 46ರಲ್ಲಿ 26 ಎಕರೆ, ಅದರಲ್ಲಿ ಅದು ಕೆರೆ ಅಂತ ಬಂದಿರೋದು. ಎರಡು ಸರ್ವೆ ನಂಬರಲ್ಲಿ ಕೆರೆ ಮತ್ತು ಸರ್ಕಾರಿ ಸ್ಮಶಾನ ಅಂತೇಳಿ ಬಂದಿರೋ ಅಂಥದ್ದು ಈಗ ಅವ್ರ ಮೇಲೆ ಆಪಾದನೆ ಬಂದಿರತಕ್ಕಂಥದ್ದು. ಯಾವಾಗ ರೆಗ್ಯುಲರ್ ಪಾಣಿ, ಕೈಯಲ್ಲಿ ಬರೆಯೋ ಪಾಣಿ ಇತ್ತಲ್ಲ, ಆವಾಗ ಇಲ್ಲಿ ತಿದ್ದುಪಡಿಯಾಗಿದೆ. ಕಂಪ್ಯೂಟರೈಸ್ ಪಾಣಿ ಆಗೋ ಸಂದರ್ಭದಲ್ಲಿ ಇದನ್ನು ರೆಗ್ಯುಲರೈಸ್ ಮಾಡ್ಕೊಂಡಿದ್ದಾರೆ. ಹಿಂದೆ ಇದು ಒಂದು ಸರಿ ಕೆರೆ ಆಲ್ವೇಸ್ ಅದು ಕೆರೆ ಅಂತಾನೆ, ಒಂದು ಸರಿ ಸ್ಮಶಾನ ಅದು ಆಲ್ವೇಸ್ ಸ್ಮಶಾನ ಅಂತ. ಇಲ್ಲಿ ಭಾಳ ಗೊಂದಲ ಕಾಣಿಸ್ತಾ ಇರೋವಂಥದ್ದು. ಇವಾಗ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರೋವಂಥದ್ದು, ಇಲ್ಲಿ ನಮ್ಮ ಹತ್ರ ಕೊಟ್ಟಿರೋವಂಥ ದಾಖಲೆಗಳನ್ನು ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ. ಅದಕ್ಕೆ ಮೂಲತಃ ಏನಿದು, ಮೂಲತಃ ಇದು ಕೆರೆನ ಸ್ಮಶಾನನ ಬದಲಾವಣೆ ಆಗಿದ್ರೆ ಹೇಗೆ ಬದಲಾವಣೆ. ಮತ್ತು ಕೃಷ್ಣ ಅವರು ಹೇಳಿದ್ದಾರೆ ನಾನು ಚರ್ಚೆಗೆ ಸಿದ್ಧ ಅಂತ. ಅದಕ್ಕೂ ತಾವು ಕೂಡ ಇದನ್ನು ಚರ್ಚೆ ಅಲ್ಲ, ತನಿಖೆಗೆ ಸಿದ್ಧ ಅಂತಲೂ ಹೇಳಿದ್ದಾರೆ. ಯಾರು ಬಂದಬೇಕಾದ್ರೂ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಇದನ್ನು ಆ್ಯಸ್ ಎ ರೆವಿನ್ಯೂ ಮಿನಿಸ್ಟರ್ ಇವರು ತಪ್ಪೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತನಿಖೆ ಕೊಡಲಿ, ತನಿಖೆ ಮಾಡಲಿ. ಈಗ ಒಬ್ಬ ಜವಾಬ್ದಾರಿ ಇರುವಂಥ ಸಚಿವರವರು, ಅದರಿಂದ ಒಂದು ಸಣ್ಣ ತನಿಖೆ ಮಾಡಿ ಕ್ಲೀನ್ ಆಗೋಗ್ತೈತೆ, ಕ್ಲೀನ್ ಚಿಟ್ ಬರುತ್ತೆ. ತಪ್ಪಿದ್ರೆ ತಪ್ಪು ಅಂತ ಆಗ್ತೈತೆ, ಸರಿ ಇದ್ರೆ ಸರಿ ಅಂತ ಆಗ್ತೈತೆ. ಅದರಿಂದ ನನಗೂ ಈಗಲೇ ದಾಖಲೆ ಬಂದಿರೋದ್ರಿಂದ ಹೆಚ್ಚು ನನಗೇನು ಇದರಲ್ಲಿ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಾನು ಕೃಷ್ಣ ಅವರು ಇಷ್ಟು ಓಪನ್ ಆಗಿ ಮಾತಾಡ್ತಾ ಇರೋದ್ರಿಂದ ಅವರು ಅದನ್ನು ತನಿಖೆಗೆ ಒಪ್ಪಿಸ್ಬಿಟ್ರೆ ಮುಗೀತು, ಅಲ್ಲಿಗೆ ಸತ್ಯಾಸತ್ಯ ಹಾಲು ಬರ್ತತೆ, ನೀರಾಗುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಪಾರ್ಟಿಯಿಂದ ನಾನು ಕೂಡ ಇದನ್ನು ಅವರು ತನಿಖೆಗೆ ಒಪ್ಪಿಸ್ತಾರೆ. ತಾವು ಹೇಳಿದ್ರೆ ತನಿಖೆಗೆ ಒಪ್ಪಿಸಿ, ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ. ನಾವು ವಿರೋಧ ಪಕ್ಷದವ್ರು ಹೋಗೋದು ಬೇಡ, ಅವರು ಸರಿ ಇರಲ್ಲ ಅದೆಲ್ಲ, ಅದೊಂದು ದೊಡ್ಡ ಶೋ ಮೀಡಿಯಾ ಇದು ಆಗ್ತೈತೆ. ಅದ್ರ ಬದಲು ಬೇಡ, ಮೀಡಿಯಾದವರು ನಾವು ಯಾರು ಬರೋದು ಬೇಡ. ನಾವ್ಯಾಕೆ ಹೋಗ್ಬೇಕಲ್ವಾ? ನಾವು ಹಂಗಾಗಲ್ಲ, ನಾವು ಹೋಗೋಕ್ಕಾಗಲ್ಲ. ನಾವೇನೋ ಬರ್ಬೇಕಂದ್ರೆ ನೀವು ಬರ್ಬೇಕು ನಮ್ಮ ಜೊತೆ, ಅಲ್ಲ ನೀವು ಬರ್ಬೇಕು ನಮ್ಮ ಜೊತೆ, ನಾವು ಹೋಗ್ಬೇಕು ಅಂತಂದ್ರೆ. ಅದಕ್ಕೆ ನೀವು ಬರೋದು ಬೇಡ, ನಾವು ಹೋಗೋದು ಬೇಡ, ತನಿಖೆ ಮಾಡಿ. ಸಭಾಧ್ಯಕ್ಷರೇ, ಅವರು ಹೇಳಿದ್ದು, ವಿರೋಧ ಪಕ್ಷದ ನಾಯಕರು ಹೇಳಿದ್ದು ಸರಿ ಇದೆ. ಒಂದೇ ತಮಗೆ ಸ್ಪಷ್ಟೀಕರಣ ಅಷ್ಟೇ. ಕೆರೆ ಸರ್ವೆ ನಂಬರ್ 48ರಲ್ಲಿ ಕೆರೆ ಇದೆ. ಕೆರೆ ನಾವೇ ಹೂಳೆತ್ತಿ ನಾವೇ ಕೆರೆ ಸಂರಕ್ಷಣೆ ಮಾಡಿ ಭದ್ರವಾಗಿ ಇಟ್ಕೊಂಡಿದ್ದೇವೆ, ಯಾಕಂದರೆ ನಮಗೂ ಕೆರೆ ಬೇಕು. ಆ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ. ದೋ ನಮಗೆ ಕ್ರಯದಲ್ಲಿ ಬಂದಿದ್ರೂ ಕೂಡ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸೊ ದಟ್ ಈಗ ಆರೋಪ ಬಂದಿರೋದೇನು? ಕೆರೆ ನಿಮ್ಮ ಹೆಸರಲ್ಲಿ ಇದೆಯಾ ಹಾಗಾದ್ರೆ ಪಾಣಿನಲ್ಲಿ? ಇಲ್ಲ. ಹೇಳ್ತೀನಿ ಕೇಳಿಸ್ಕೊಂಬಿಡಿ. ಸರಿ, ಆರೋಪ ಬಂದಿದ್ದೇನು ಹೇಳ್ತೀನಿ. ಅಲ್ಲ, ಒಂದ್ ನಿಮಿಷ, ಅವ್ರು ಹೇಳಿದಕ್ಕೆ ಹೇಳ್ಬಿಡ್ತೇನೆ. ನೀವು ಹೇಳಿದಕ್ಕೂ ಒಪ್ತೀನಿ ನಾನು ಯಾವುದಕ್ಕೂ ನೀವೇನು ನಾಯಕರು ಹೇಳಿದ್ದಾರೆ ನಾನು ಅಗ್ರೀಡ್. ಅದು ಹೇಳೋದಕ್ಕೆ ಮೊದಲು ಸ್ಪಷ್ಟೀಕರಣ ಕೊಟ್ಬಿಡ್ತೇನೆ. 40 ಸರ್ವೆ ರಾಮನ್ ಲೆಕ್ಕ ಯಾವುದು, ಕೃಷ್ಣನ್ ಲೆಕ್ಕ ಯಾವುದು ಅಂತ ಬೇಕಷ್ಟೇ. ಅದು ನಿನ್ನ ಹತ್ರ ಮಾತ್ರಪ್ಪ, ನಮ್ಮ ಹತ್ರ ಇಲ್ಲ, ಒಂದೇ ಲೆಕ್ಕ. ಸರ್ವೆ ನಂಬರ್ 48ರಲ್ಲಿ ಕೆರೆ ಇದೆ, ಕೆರೆ ಸಂರಕ್ಷಿತವಾಗಿದೆ, ಕೆರೆಯಲ್ಲಿ ನೀರು ಕೂಡ ಇದೆ.
ಸೊ 2 ಕೆರೆಗಳಿದಾವೆ ನಮ್ಮ ಜಮೀನಲ್ಲಿ, ನಾನೇ ಹೇಳ್ತಾ ಇದ್ದೇನೆ. 2 ಕೆರೆಗಳು 1 ಇಂಚು ಕೂಡ ಹೆಚ್ಚು ಕಮ್ಮಿ ಆಗದಾಗೆ ನಾವು ಆ ಕಾಲದಿಂದನೂ ಇತ್ತೀಚೆಗೆ ಕೂಡ ಹೂಳೆತ್ತಿ ಕೆರೆ ಆಳನೂ ಕೂಡ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನೀರು ಇದ್ರೆ ನಮಗೆ ನಾವೆಲ್ಲ ಡ್ರೈ ಲ್ಯಾಂಡಲ್ಲಿ ಇರುವಂಥವ್ರು ಅಧ್ಯಕ್ಷರೇ. ಇದು 47 ಬಂದಾಗ ಏನಂದ್ರೆ ಅದು ಕೆರೆಗಿಂತ ಮೇಲೆ ಇದೆ, ಕಲ್ಲುಗುಟ್ಟಗಳು ಇರುವಂತಹದ್ದು. ಅದೇನಾಗಿದೆ, ಅದು ಇದೆ ಕೆರೆ. ಈ ಕೋಡಿ ಪಕ್ಕದಲ್ಲಿ 1 ಎಕರೆ ಸ್ಮಶಾನ ಅಂತ ಬರೀ ಪ್ರತಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಅದು ಆಕಾರ ಬಂದಲ್ಲಿ ಇಲ್ಲ, ಟಿಪ್ಪಣಿಯಲ್ಲಿ ಇಲ್ಲ, RTCಯಲ್ಲೂ ಇಲ್ಲ. ಪ್ರತಿ ಪುಸ್ತಕ ಅಂತ ಒಂದು ಇರುತ್ತೆ. ಆ ಪ್ರತಿ ಪುಸ್ತಕದಲ್ಲಿ 64ನೇ ಇಸ್ವಿಯಲ್ಲಿ ಮಾತ್ರ 1 ಎಕರೆ ಸ್ಮಶಾನ ಅಂತ ಬರೆದಿದ್ದಾರೆ. ಸದ್ಯ ಈಗ ಸ್ಮಶಾನಕ್ಕೆ ಬಿಟ್ಕೊಡ್ಬೇಕು ಅಂದ್ರೆ ಬಿಟ್ಕೊಡ್ತೀವಿ. ಅದು ಏನು ಈಗ ಅದಕ್ಕೆ ಏನು 1 ಎಕರೆ ನಮಗೆ ಯಾವ ಲೆಕ್ಕ ಅಲ್ಲಿ, ಅದು ಎಲ್ಲಿ ರಿಮೋಟಲ್ಲಿ ಇರೋದು ಅಂತದ್ದು ಅಧ್ಯಕ್ಷರೇ. ಅದಕ್ಕೆ ಏನು ಅಷ್ಟು ಇಷ್ಟು ಅಂತೇಳಿ ಅಯ್ಯೋ ಈಗ ಒಳ್ಳೆ ಕತೆ ನಮಗೆ. ಅದರಿಂದ ಆಮೇಲೆ ಈಗ 48 ಕೆರೆ ಪಕ್ಕದಲ್ಲಿ ಕಲ್ಲುಗುಟ್ಟ ಅನ್ನುವಂಥದ್ದು, ಅದರಲ್ಲಿ 20 ಎಕರೆ ಇದೆ. ಅದು ಕಲ್ಲುಗುಟ್ಟ ಅಂತ ಬರೆದಿದ್ದಾರೆ. RTCಯಲ್ಲಿ ಕೆರೆ ಅಂತ 1 ವರ್ಷ ಬರೆದಿದ್ದಾರೆ. 1 ವರ್ಷ ಏನು ಕೇಳಿಸ್ಕೊಳ್ಳಿ ದಯವಿಟ್ಟು, ಈ ಯಾವುದು ಆರೋಪ ಬರ್ತಾ ಇದೆಯಲ್ಲ ಆ ಸರ್ವೆ ನಂಬರು 1 ವರ್ಷದಲ್ಲಿ ಕೆರೆ ಅಂತ RTCಯಲ್ಲಿ ಬರೆದಿದ್ದಾರೆ. ಆದರೆ ಸರ್ವೆ ಡಾಕ್ಯುಮೆಂಟಲ್ಲಿ ಕ್ಲಿಯರ್ ಆಗಿದೆ ಅದು ಕಲ್ಲುಗುಟ್ಟ ಅಂತ. ಸರ್ವೆ ಡಾಕ್ಯುಮೆಂಟಲ್ಲಿ ಕ್ಲಿಯರ್ ಆಗಿದೆ ಕಲ್ಲುಗುಟ್ಟ ಅಂತ. ಹಾಗಾಗಿ ಸಭಾಧ್ಯಕ್ಷರೇ ಇಷ್ಟು ಸ್ಪಷ್ಟೀಕರಣ ಹೇಳ್ತಾ, ಇದು ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ, ಖರಾಬ್ ಅದೇ ಕಲ್ಲುಗುಟ್ಟ ಪಕ್ಕದಲ್ಲಿ ಖರಾಬ್ ಅಂತ ಬರ್ದಿದ್ದಾರೆ. ಬಟ್ ಸರ್, ಇಷ್ಟೂ ಲ್ಯಾಂಡು ನಾವು ಪರ್ಚೇಸ್ ಮಾಡಿರೋದು ಇನ್ಕ್ಲೂಡಿಂಗ್ ಖರಾಬು ಎಲ್ಲ ಸೇರಿ, ಆಗಲೇ ಅದನ್ನೇ ನಾನು ಓದಿ ಹೇಳಿದ್ದು, 82 ಏಕರ್ಸ್ ಅನ್ಕಲ್ಟಿವೇಬಲ್ ಲ್ಯಾಂಡ್. ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂದ್ರೆ ಸರ್ವೆ ರೆಕಾರ್ಡ್ಸ್ ಪ್ರಕಾರ ಅನ್ಅಸೆಸ್ಡ್ ಲ್ಯಾಂಡ್. ಅದರಲ್ಲಿ ಕೆರೆ ಖರಾಬು ಎಲ್ಲ ಸೇರ್ಕೊಳ್ತದೆ. ಅದೂ ಮಹಾರಾಜರು ಸೇಲ್ ಡೀಡ್ ಮಾಡಿ ಕೊಟ್ಟಿರುವಂತಹದ್ದು ನಮಗೆ, ಇನ್ಕ್ಲೂಡಿಂಗ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಕೆರೆ ಇದೆಲ್ಲ ಕಲ್ಲುಗುಟ್ಟ ಸೇರ್ಕೊಂಡು ನಮಗೆ, ಅಂಡ್ ಊರೂ ನಾನ್ ಅಗ್ರಿಕಲ್ಚರ್ ಲ್ಯಾಂಡೇ, ಅದನ್ನು ನಮಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಸಭಾಧ್ಯಕ್ಷರೇ, ಇದು ನನ್ನ ಕಾಲಕ್ಕಂತೂ ಸಂಬಂಧನೇ ಇಲ್ಲ. 53ನೇ ಇಸ್ವಿಯಲ್ಲಿ ನಮ್ಮ ತಾತನವ್ರು ತಗೊಂಡಿದ್ದು, ನಮ್ಮ ಚಿಕ್ಕಪ್ಪನವರು ವ್ಯವಸಾಯ ಯಜಮಾನ್ತನ ಮಾಡ್ತಾ ಇದ್ದವರು, ನಮ್ಮ ತಂದೆಯವರು ಅವರಾದ್ಮೇಲೆ ವಿಭಾಗ ಆಗಿ ನಮಗೆ ಬಂದಿರುವಂತಹದ್ದು. ಈಗ ನಮ್ಮ ಪೀರಿಯಡಲ್ಲಂತೂ ಏನೇನೂ ಆಗಿಲ್ಲ. ಅಷ್ಟಕ್ಕೂ ಕೂಡ ಮಾನ್ಯ ಸಭಾಧ್ಯಕ್ಷರು, ಕೊನೆಗೆ ನಾನು ಮನವಿ ಮಾಡುವಂತಹದ್ದು, ತಾವು ವಿರೋಧ ಪಕ್ಷದ ನಾಯಕರ ಸಲಹೆಯನ್ನು ತಗೊಳ್ಳಿ. ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ಅವ್ರು ಸಲಹೆ ಕೊಡ್ತಾರೆ, ಅವ್ರ ಕಡೆಯಿಂದ ತನಿಖೆಗೆ ನಾನು ತಯಾರಿದ್ದೇನೆ. ದಯವಿಟ್ಟು ನಾನು ಮನವಿನೂ ಮಾಡ್ತೇನೆ, ನೀವು ತನಿಖೆಗೆ, ಮಾನ್ಯ ಅಧ್ಯಕ್ಷರೇ, ತನಿಖೆಗೆ ಇದನ್ನ ರೆಫರ್ ಮಾಡಿ. ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ನಮ್ಮ ಸಭಾ ನಾಯಕರು, ವಿರೋಧ ಪಕ್ಷದ ನಾಯಕರು ಇಬ್ಬರದು ಸಲಹೆ ತಗೊಂಡು ಯಾರ ಕಡೆಯಿಂದ ಮಾಡಿಸ್ಬೇಕು ಅವ್ರಿಗೆ ರೆಫರ್ ಮಾಡಿ ಸಭಾಧ್ಯಕ್ಷರೇ. ಏನು ತೊಂದರೆ ಇಲ್ಲ, ನಾವು ಎಲ್ಲದಕ್ಕೂ ತಯಾರಿದ್ದೀವಿ. ಅದ್ರಲ್ಲಿ ಏನಾದ್ರೂ ನನ್ನ ಪೀರಿಯಡ್ ಅಲ್ಲಂತೂ ಈಗ 1 ಎಕರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಒಪ್ಕೊಂಡಾಗ ಆಗ್ತೈತೆ. ಇದು ನೀವು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಅಯ್ಯೋ ಸರ್, ತಗೊಳ್ಳಿ ಬಿಡಿ ಸರ್. ಏನು ನೀವೇ ಸಭಾಧ್ಯಕ್ಷರೇ, ಇವೆಲ್ಲ ಆಗಿರೋದು ಒಂದೇ ನಿಮಿಷ ನಮ್ಮ ಕೊಲೀಗ್ಸ್, ಇದೆಲ್ಲ ಆಗಿರೋದು 50 ವರ್ಷ ಹಿಂದೆ. ನನ್ನ ಅವಧಿಯಲ್ಲಿ, ಮಾನ್ಯ ನಾಯಕರು ಎಲ್ಲರೂ ಕೇಳಿಸ್ಕೊಳ್ಳಿ, ನನ್ನ ಅವಧಿಯಲ್ಲಿ 1 ಮಿಲಿಮೀಟರ್ ಗೆರೆನೂ ಕೂಡ ಇದರಲ್ಲಿ ಯಾರು ಏನೂ ಆಗಿಲ್ಲ. 1 ಮಿಲಿಮೀಟರ್ ಗೆರೆ ಅಷ್ಟು ನನ್ನ ಅವಧಿಯಲ್ಲಿ ಏನೂ ಆಗಿಲ್ಲ. ಸೊ ನನಗೆ ಯಾಕೆ ಮುಚ್ಚು ಮರೆ? ನಾನು ಯಾರಿಗೋ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಇದೆಲ್ಲ ನನ್ನ ಮೇಲೆ ಬಂದಿರೋದು ಅಷ್ಟೇ. ಅದನ್ನ ಗೊತ್ತಿರುವಂಥ ವಿಷಯಗಳು ಇವೆಲ್ಲ. 1 ಮಿಲಿಮೀಟರ್ ಅಷ್ಟು ಕೂಡ ಗೆರೆ ಆ ಕಡೆ ಈ ಕಡೆ ಆಗಿಲ್ಲ. ಒಂದು ಅಕ್ಷರ ಅಲ್ಲ, ಒಂದು ಅಕ್ಷರದಲ್ಲಿ 1 ಮಿಲಿಮೀಟರ್. ಹಾಗಾಗಿ ನಾನು ಹೇಳಿದ್ದು ನಾನು ಯಾವುದೂ ಒಪ್ಕೊಳ್ತಾ ಇಲ್ಲ. ಆದರೆ ತನಿಖೆ ಮಾಡಲಿ, ತನಿಖೆಯಲ್ಲಿ ಏನು ಬಂದರೆ ಅದಕ್ಕೆ ತಯಾರಿದ್ದೇವೆ. ತಾವು ನಮ್ಮ ನಾಯಕರದ್ದು, ವಿರೋಧ ಪಕ್ಷದ ನಾಯಕರದ್ದು ಸಲಹೆ ತಗೊಂಡು ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ತಾವು ಮಾಡಿಸ್ಲಿಕ್ಕೆ ಸೂಚನೆ ಕೊಡಬಹುದು ಸಭಾಧ್ಯಕ್ಷರೇ.
ಸುಧಾಕರ್ ಒಳ್ಳೆ ಡಿಸ್ಟ್ರಿಕ್ಟ್ ಫಾರ್ ಎವ್ರಿಥಿಂಗ್ ಮತ್ತೇನು ಮುಗಿಸ್ಬಿಡ್ಲಿ ಈಗ. ಮತ್ತೆ ತನಿಖೆ ಅಲ್ಲ ಸರ್, ತನಿಖೆ ಅಂದ್ರೆ ಯಾವ ಸ್ವರೂಪ ತನಿಖೆ ಅಂತ ಹೇಳಿಲ್ಲ. ಅಂತದ್ ವಿಷಯ ಎಲ್ಲ ಭೈರತಿ ಸುರಕ್ಷಿಗೆ ಸರಿಯಾಗಿ ಗೊತ್ತಿದೆ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಸುಧಾಕರ್ ಕಸಿನ್ ಕೃಷ್ಣ ಅವರು ಜವಾಬ್ದಾರಿ ಜೊತೆ ಚರ್ಚೆ ಮಾಡಿ, ಸಿಎಂ ಜೊತೆ ಚರ್ಚೆ ಮಾಡಿ ಅದನ್ನ ತನಿಖೆ ಸರಿಯಾಗಿ ಆಗೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲೆ. ಸ್ಪೀಕರ್ ಅವರು ಈ ಕಡೆ ತಿರುಗಿ ಸ್ವಲ್ಪ, ಯಾಕೆ ಆ ಕಡೆ ನೋಡ್ತಾ ಇದ್ದೀರಾ? ಅದನ್ನ ತನಿಖೆ ಸರಿಯಾದ ತನಿಖೆ ಆಗಿ ತಪ್ಪ ಯಾರ್ದಿದೋ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಸೀನಿಯರ್ ಮೆಂಬರ್ ಇಟ್ಸ್ ಗಾನ್ ಟು ದ ರೆಕಾರ್ಡ್. ಸ್ಪೀಕರ್ ಸಮಕ್ಷ ಮೇಲೆ ಮತ್ತೆ ಜವಾಬ್ದಾರಿ ಅಂತ ಬೇಜವಾಬ್ದಾರಿ ವರ್ತನೆ ಮಾಡಕ್ಕಾಗತ್ತ? ಸ್ಪೀಕರ್ ದಯವಿಟ್ಟು ತಾವು ರೆವಿನ್ಯೂ ಯಾರು ಹೇಳಿರೋದು? ಪಕ್ಷದ ನಾಯಕರಾಗಿರೋ ಅವರು ಸ್ಪೀಕರ್ ಮೇಲೆ ಅವ್ರು ಜವಾಬ್ದಾರಿ ಕೊಟ್ಟಿರೋದು. ಅವ್ರು ಹೇಳಿರೋದು ಸ್ಪೀಕರ್ ಅವ್ರಿಗೆ ನೀವು ಮಾಡಿ ಅಂತ. ಈಗ ಅವರು ಈಗ ಕೃಷ್ಣ ಬೈರೇಗೌಡರು ಅಶೋಕಣ್ಣ ಒಪ್ಪಿದಾರಲ್ಲ, ಸಭಾಧ್ಯಕ್ಷರೇ ಅವ್ರದ್ದು 280 ಎಕರೆ 300 ಎಕರೆ ಇದೆ ಸಭಾಧ್ಯಕ್ಷ. ಅಲ್ಲಿ ಎಲ್ಲಿ 256 ಎಕರೆ ಜಮೀನಿದೆ. ಅದರಲ್ಲಿ ಅವ್ರು ಹೇಳೋದು ನಿಮ್ದು ಆಪಾದನೆ ಇದ್ರೆ ತಗೊಬಿಡಿ ಹೋಗ್ರಿ ಅತ್ಲಾಗೆ ಅಂತ. ನಾನು ಅದು ನೋಡೋಕೆ ಹೋಗಲ್ಲ, ತಗೊಳ್ರಿ ಅಂತ ಹೇಳ್ತಾವ್ರೆ. ಅಂದ್ರೆ ಲೆಕ್ಕ ಇಲ್ಲ ಅವರು ಜಮೀನು. ಒಬ್ರು ಮಿನಿಸ್ಟರ್ ಹಿಂಗೆಲ್ಲ ಮಾತಾಡಿ ಅದನ್ನ ಕೂತ್ಕೊಂಡು ಕೇಳಿ ಹೇಳೋ ತನಕ ಸಭಾಧ್ಯಕ್ಷರೇ. ಯಾಕೆ ಅಂದ್ರೆ ವಾಪಸ್ ಕೊಟ್ರು ಜಮೀನು, ಸರ್ಕಾರ ವಾಪಸ್ ತಗತ್ತಲ್ಲ, ಅವಾಗ ಅಶೋಕಣ್ಣ ನೀನ್ ಕೊಟ್ಟಾಗ ಅದಲ್ಲ ನಾನು ಹೇಳ್ತಾ ಇರೋದು. ನೀವು ಹಾಗಾದ್ರೆ ನೀವು ವಾಪಸ್ ಕೊಟ್ಟಾಗ ಸರ್, ನೀವು ವಾಪಸ್ ಸರ್ ಸಭಾಧ್ಯಕ್ಷರೇ 3 ವರ್ಷ ಹಿಂಗೆ